ನಮಸ್ಕಾರ ಎಲ್ರಿಗೂ, ನಾನು ಶರಲ್. ಮಾವಿನಕಾಯಿ ಸೀಸನ್ ಬಂತು ಅಂತ ಹೇಳಿದ್ರೆ ವೆಜಿಟೇರಿಯನ್ಸ್ಗೆ ಹಬ್ಬ. ಮಾವಿನಕಾಯಿ ತಂಬುಳಿ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತೊಕ್ಕು, ಹೀಗೆ ಮಾವಿನಕಾಯಿ ವೆರೈಟಿ ಖಾದ್ಯಗಳನ್ನ ಮಾಡ್ಕೊಂಡು ತಿಂತಾರೆ. ಇವತ್ತು ನಾನು ನಿಮಗೆ ಮಾವಿನಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತಂಬುಳಿನ 2 ಟೈಪಲ್ಲಿ ಮಾಡ್ತಾರೆ. ಒಂದು ಕಾಯಿ ಮತ್ತೆ ಮೊಸರು ಹಾಕಿ ಮಾಡುವಂಥದ್ದು, ಇನ್ನೊಂದು ತೆಳು ತಂಬುಳಿ. ಇವತ್ತು ನಾನು ನಿಮಗೆ ತೋರಿಸ್ತಿರೋ ತಂಬುಳಿ ಮಾವಿನಕಾಯಿ ದಪ್ಪ ತಂಬುಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೊಸರು ಅರ್ಧ ಲೀಟರ್, ಕಾಯಿ ಸಣ್ಣದಿರೋದ್ರಿಂದ ನಾನು 2 ಕಾಯಿಗಳನ್ನ ತಗೊಂಡಿದ್ದೀನಿ. ನಿಮಗೆ ದೊಡ್ಡ ಕಾಯಿ ಸಿಕ್ಕಿದ್ರೆ ಒಂದೇ ಕಾಯಿ ಸಾಕು. ಹುಳಿ ಇರಬೇಕು, ಮಾವಿನಕಾಯಿ ಹುಳಿ ಇರಬೇಕು. ಹಿಂಗು 1/4 ಟೀ ಸ್ಪೂನ್, ಹಸಿಮೆಣಸಿನಕಾಯಿ 7ರಿಂದ 8, ಕಾಯಿ 1/4 ಕಪ್, ಒಗ್ಗರಣೆಗೆ ಸಾಸಿವೆ 1 ಟೀ ಸ್ಪೂನ್, ಒಣಮೆಣಸಿನಕಾಯಿ 2, ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟಾರ್ಟ್ ಮಾಡೋಣ. ಮೊದಲು ಮಾವಿನಕಾಯಿ ಸಿಪ್ಪೆ ತೆಗೆಯೋಣ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸಣ್ಣದ್ರಲ್ಲಿ ಮಾವಿನಕಾಯಿಗೆ ಉಪ್ಪು ಮೆಣಸಿನಕಾಯಿ ಹಾಕಿ ತಿಂತಿದ್ವಲ್ಲ, ಅದ್ರ ನೆನಪಾಗುತ್ತೆ ಇದ್ರ ಸ್ಮೆಲ್ ಬಂದಾಗ. ಸಿಪ್ಪೆ ತೆಗೆದಿರೋ ಮಾವಿನಕಾಯಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ. ಮಾವಿನಕಾಯಿ ಹುಳಿ ಇದ್ದಷ್ಟು ತಂಬುಳಿ ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕು ಅಂತ ಅಂದಾಜ್ ಮೇಲೆ ಹಾಕಬೇಕಾಗುತ್ತೆ. ಯಾಕಂದ್ರೆ ನೀವು ತಗೊಂಡಿರೋ ಮಾವಿನಕಾಯಿ ಎಷ್ಟು ಹುಳಿ ಇದೆ ಅಂತ ನಾನು ಹೇಳೋದಿಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಹುಳಿ ಇರುವಂತ ಮಾವಿನಕಾಯಿನೇ ತಗೊಳ್ಳಿ. ಮಾವಿನಕಾಯಿ ಹಾಕೊಂಡಿದ್ದೀನಿ, ಇದಕ್ಕೆ ಕಾಯಿನ ಹಾಕೊಳ್ಳೋಣ. ಹಸಿಮೆಣಸಿನಕಾಯಿನ ನಾನು ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಉದ್ದುದ್ದಕ್ಕೆ ಹಾಕ್ಕೊಂಡ್ರೆ ಮಿಕ್ಸಿ ಒಳಗಡೆ ಗ್ರೈಂಡ್ ಆಗೋದಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ಮಾವಿನಕಾಯಿ ಮತ್ತು ತೆಂಗಿನಕಾಯಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಉಪ್ಪು ಮತ್ತು ರುಬ್ಬೋದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ. ಮತ್ತು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಮಾವಿನಕಾಯಿ ಮತ್ತು ಕಾಯಿನ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಾಸ್ಟ್ ಸ್ಟೆಪ್, ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಹಿಂಗು, ಒಣಮೆಣಸಿನಕಾಯಿ ಹಾಕ್ಕೊಳ್ಳೋಣ, ಕರಿಬೇವಿನ ಸೊಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಸರು ಮತ್ತು ಮಸಾಲ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದ್ರ ಮೇಲೆ ಹಾಕೋಣ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಸರಿ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮಸಾಲ ರುಬ್ಬೇಕಾದ್ರೆ ಒಂದ್ಸಲ ಹಾಕೊಂಡಿದ್ವಲ್ಲ, ಮಾವಿನಕಾಯಿ ಮತ್ತೆ ತೆಂಗಿನಕಾಯಿ ರುಬ್ಬೇಕಾದ್ರೆ ಒಂದ್ಸಲ ಹಾಕೊಂಡಿದ್ವಿ. ಆದ್ರೆ ಇವಾಗ ಮೊಸರು ಜೊತೆ ಮಿಕ್ಸ್ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ಸರಿ ಇದೆಯಾ ಅಂತ, ಬ್ಯಾಲೆನ್ಸ್ ಆಗ್ತಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸಖತ್ತಾಗಿದೆ. ಸ್ವಲ್ಪ ಉಪ್ಪಬೇಕು. ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ಮಾವಿನಕಾಯಿ ತಂಬುಳಿನ ಮಾಡ್ಬೋದು ಅಂತ. ನೀವೊಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆ ಮಧ್ಯಾಹ್ನದೊತ್ತು ಇದನ್ನ ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ತುಂಬಾ ಈಸಿ ಇದೆ, ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ಧನ್ಯವಾದಗಳು.